ನಮಸ್ಕಾರ ವೀಕ್ಷಕರೇ. ಕೃಷ್ಣದೇವರಾಯ ತುಳುವ ನರಸನಾಯಕ ಮತ್ತು ಅವನ ರಾಣಿ ನಾಗಮಾಂಬ ದಂಪತಿಗಳ ಮಗ. ತುಳುವ ನರಸನಾಯಕ ಸಾಳುವ ನರಸಿಂಹದೇವರಾಯನ ಅಡಿಯಲ್ಲಿ ಸೇನಾಧಿಪತಿಯಾಗಿದ್ದನು. ನಂತರ ಅವನು ಸಾಮ್ರಾಜ್ಯದ ವಿಘಟನೆಯನ್ನು ತಡೆಯಲು ನಿಯಂತ್ರಣವನ್ನು ತೆಗೆದುಕೊಂಡು ವಿಜಯನಗರ ಸಾಮ್ರಾಜ್ಯದ ತುಳುವ ರಾಜವಂಶವನ್ನು ಸ್ಥಾಪಿಸಿದನು. ಅವನು ತನ್ನ ಸಹೋದರ ವೀರ ನರಸಿಂಹನ ಮರಣದ ನಂತರ ಸಿಂಹಾಸನವನ್ನು ಪ್ರವೇಶಿಸಿದನು. ಅವನು ಶ್ರೀರಂಗಪಟ್ಟಣದ ರಾಜಕುಮಾರಿ ತಿರುಮಲ ದೇವಿ ಮತ್ತು ಕೊಡಗಿನ ಅವನ ರಾಜ ನೃತ್ಯಗಾರ್ತಿ ಚಿನ್ನದೇವಿಯನ್ನು ವಿವಾಹವಾದನು. ಅವನು ತಿರುಮಲಾಂಬ, ವೆಂಗಲಾಂಬ ಮತ್ತು ತಿರುಮಲರಾಯ ಅವರ ತಂದೆ ಅವನ ಹೆಣ್ಣು ಮಕ್ಕಳನ್ನು ವಿಜಯನಗರದ ರಾಜಕುಮಾರ ರಾಮರಾಯ ಮತ್ತು ಅವನ ಸಹೋದರ ರಾಜಕುಮಾರ ತಿರುಮಲ ದೇವರಾಯನನ್ನು ವಿವಾಹವಾದರು. ಇನ್ನು ಶ್ರೀಕೃಷ್ಣ ದೇವರಾಯ 1509ರಿಂದ 1529ರವರೆಗೆ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದರು. ಅವರು ತುಳುವ ರಾಜವಂಶದ ಮೂರನೇ ದೊರೆಯಾಗಿ ಮತ್ತು ಭಾರತೀಯ ಇತಿಹಾಸದಲ್ಲಿ ಶ್ರೇಷ್ಠ ಆಡಳಿತಗಾರರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಇಸ್ಲಾಮಿಕ್ ದೆಹಲಿ ಸುಲ್ತಾನರ ಪತನದ ನಂತರ ಅವರು ಭಾರತದಲ್ಲಿನ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಆಳಿದರು. ಸಾಮ್ರಾಜ್ಯದ ಉತ್ತುಂಗದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಅವರನ್ನು ಅನೇಕ ಭಾರತೀಯರು ಐಕಾನ್ ಎಂದು ಕೂಡ ಪರಿಗಣಿಸುತ್ತಾರೆ. ಶ್ರೀಕೃಷ್ಣದೇವರನಿಗೆ ಆಂಧ್ರದ ಭೋಜ, ಕರ್ನಾಟಕದ ಸಿಂಹಾಸನದೇಶ್ವರ, ಕರ್ನಾಟಕದ ರತ್ನ, ಸಿಂಹಾಸನದ ಅಧಿಪತಿ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಬಹುಮನಿ ಸಿಂಹಾಸನಕ್ಕೆ ಸ್ಥಾಪನೆ ಮಾಡಿದ್ದು ಮತ್ತು ಕನ್ನಡ ರಾಜ್ಯ ರಮಣ, ಸಾಮ್ರಾಜ್ಯದ ಅಧಿಪತಿ, ಗೌಬ್ರಾಹ್ಮಣ್ಯ ಪ್ರತಿಪಾಲಕ, ಬ್ರಾಹ್ಮಣ ಮತ್ತು ಹಸುಗಳ ರಕ್ಷಕ ಮತ್ತು 3 ರಾಯರ ಗಂಡ, 3 ರಾಜರ ಅಧಿಪತಿ ಎಂಬ ಬಿರುದುಗಳು ಕೂಡ ದೊರೆತವು. ಬಿಜಾಪುರ, ಗೋಲ್ಕೊಂಡ ಬಹುಮನಿ ಸುಲ್ತಾನರು ಮತ್ತು ಒಡಿಸ್ಸಾದ ಗಜಪತಿಗಳನ್ನು ಸೋಲಿಸುವ ಮೂಲಕ ಅವರು ಪರ್ಯಾಯ ದ್ವೀಪದ ಪ್ರಬಲ ಆಡಳಿತಗಾರರಾದರ ಮತ್ತು ಭಾರತದ ಅತ್ಯಂತ ಶಕ್ತಿಶಾಲಿ ಹಿಂದೂ ಆಡಳಿತಗಳಲ್ಲಿ ಒಬ್ಬರಾಗಿದ್ದರು. ಹಾಗೂ ಕೃಷ್ಣದೇವರಾಯನ ಆಳ್ವಿಕೆಯು ವಿಸ್ತರಣೆ ಮತ್ತು ಬಲವರ್ಧನೆಯಿಂದ ಕೂಡಿತ್ತು. ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ನಡುವಿನ ಭೂಮಿಯನ್ನು ರಾಯಚೂರು ದೋಬ್ ಸ್ವಾಧೀನಪಡಿಸಿಕೊಂಡ ಸಮಯ 1512. ಒಡಿಸ್ಸಾದ ಆಡಳಿತಗಾರನನ್ನು ವಶಪಡಿಸಿಕೊಳ್ಳಲಾಯಿತು 1514 ಮತ್ತು ಬಿಜಾಪುರದ ಸುಲ್ತಾನನ ಮೇಲೆ 1520 ತೀವ್ರ ಸೋಲುಗಳನ್ನು ಉಂಟು ಮಾಡಲಾಯಿತು. ಮೊಘಲ್ ಚಕ್ರವರ್ತಿ ಬಾಬರ್ ಉತ್ತರ ಭಾರತದ ಪ್ರಬಲರನ್ನು ಸೋಲಿಸುತ್ತಿದ್ದಾಗ ಅವನು ಕೃಷ್ಣದೇವರಾಯನನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಉಪಖಂಡದಲ್ಲಿ ಅತ್ಯಂತ ವಿಸ್ತಾರವಾದ ಸಾಮ್ರಾಜ್ಯ ಎಂದು ರೇಟ್ ಮಾಡಿದನು. ಪೋರ್ಚುಗೀಸ್ ಪ್ರಯಾಣಿಕರಾದ ಡೊಮಿಂಗೋ ಪೇಸ್ ಮತ್ತು ಡುವಾರ್ಟೆ ಬಾರ್ಬೋನಾ ಅವರ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದರು ಮತ್ತು ಅವರ ಪ್ರವಾಸ ಕಥನಗಳ ರಾಜನು ಒಬ್ಬ ಸಮರ್ಥ ಆಡಳಿತಗಾರ ಮಾತ್ರವಲ್ಲದೆ ಅತ್ಯುತ್ತಮ ಸೇನಾಧಿಪತಿ ಕೂಡ ಆಗಿದ್ದನು. ಯುದ್ಧದಲ್ಲಿ ಮುಂಚೂಣಿಯಿಂದ ನಡೆಸುತ್ತಿದ್ದನು ಮತ್ತು ಗಾಯಾಳುಗಳಿಗೆ ಸಹ ಚಿಕಿತ್ಸೆ ನೀಡುತ್ತಿದ್ದನು ಎಂದು ಸೂಚಿಸುತ್ತದೆ. ಅನೇಕ ಸಂದರ್ಭಗಳಲ್ಲಿ ರಾಜನು ಯುದ್ಧ ಯೋಜನೆಗಳನ್ನು ಅಡತ್ತನೆ ಬದಲಾಯಿಸಿದನು. ಸೋತ ಯುದ್ಧವನ್ನು ವಿಜಯವಾಗಿ ಪರಿವರ್ತಿಸಿದನು. ಕವಿ ಮುಕ್ಕು ತಿಮ್ಮಣ್ಣ ಅವರನ್ನು ತುರ್ಕಿಯರ ವಿನಾಶಕ ಎಂದು ಹೊಗಳಿದ್ದಾನೆ. ಮತ್ತು ಸಾಳುವ ನರಸಿಂಹದೇವರನ ಆಳ್ವಿಕೆಯಲ್ಲಿ ನಂತರ ನಿರಂತರ ಸಂಘರ್ಷದಲ್ಲಿ ಭಾಗಿಯಾಗಿದ್ದ ಬಹುಮನಿ ಸುಲ್ತಾನರು, ಡೆಕ್ಕನ್ ಸುಲ್ತಾನರು ಹಾಗೂ ಒಡಿಸ್ಸಾದ ಗಜಪತಿಗಳು ಮತ್ತು ಸಮುದ್ರ ವ್ಯಾಪಾರದ ಬಹುಭಾಗವನ್ನು ನಿಯಂತ್ರಿಸುತ್ತಿದ್ದ ಉದಯೋನ್ಮುಖ ಕಡಲ ಶಕ್ತಿ ಪೋರ್ಚುಗಲ್ ಅವನ ಪ್ರಮುಖ ಶತ್ರುಗಳಾಗಿದ್ದವು. ರಾಯರ ಆಳ್ವಿಕೆಯ ಅವಧಿಯಲ್ಲಿ ಡೆಕ್ಕನ್ ಸುಲ್ತಾನರು ವಿಜಯನಗರ ಪಟ್ಟಣಗಳು ಮತ್ತು ಹಳ್ಳಿಗಳ ಮೇಲೆ ದಾಳಿ ಮಾಡಿ ಲೂಟಿ ಮಾಡುತ್ತಿದ್ದರು. 1509ರಲ್ಲಿ ಕೃಷ್ಣದೇವರಾಯನ ಸೈನ್ಯಗಳು ಅವರೊಂದಿಗೆ ಘರ್ಷಣೆ ನಡೆಸಿದವು ಮತ್ತು ಸುಲ್ತಾನ್ ಮೊಹಮ್ಮದ್ ತೀವ್ರವಾಗಿ ಗಾಯಗೊಂಡು ಸೋತರು. ಯೂಸುಫ್ ಆದಿಲ್ ಶಾ ಕೊಲ್ಲಲ್ಪಟ್ಟರು ಮತ್ತು ರಾಯಚೂರು ದೋಬನ್ನು ಸ್ವಾಧೀನಪಡಿಸಿಕೊಳ್ಳಲಾಯಿತು. ವಿಜಯದ ಲಾಭವನ್ನು ಪಡೆದುಕೊಂಡು ರಾಯರು ಬೀದರ್, ಗುಲ್ಬರ್ಗಾ ಮತ್ತು ಬಿಜಾಪುರವನ್ನು ವಿಜಯನಗರಕ್ಕೆ ಮತ್ತೆ ಸೇರಿಸಿದರು ಮತ್ತು ಸುಲ್ತಾನ್ ಮೊಹಮ್ಮದ್ ಅವರನ್ನು ಬಿಡುಗಡೆ ಮಾಡಿ ವಾಸ್ತವಿಕ ಆಡಳಿತಗಾರನನ್ನಾಗಿ ಮಾಡಿದಾಗ ಯವನ ಸಾಮ್ರಾಜ್ಯದ ಸ್ಥಾಪಕ ಎಂಬ ಬಿರುದನ್ನು ಗಳಿಸಿದರು. ಗೋಲ್ಕೊಂಡದ ಸುಲ್ತಾನ್ ಕುತುಬ್ ಶಾ ಅವರನ್ನು ಕೃಷ್ಣದೇವರಾಯನ ಪ್ರಧಾನಮಂತ್ರಿ ತಿಮ್ಮರಸು ಸೋಲಿಸಿದನು. ಹಾಗೂ 1513ರಲ್ಲಿ ಕೃಷ್ಣದೇವರಾಯ ವೈಯಕ್ತಿಕವಾಗಿ ಪಂಗಲ್ನಲ್ಲಿ ಪಾಲ್ಗೊಂಡ ಸುಲ್ತಾನ್ ಕುತುಬ್ ಶಾ ಅವರೊಂದಿಗೆ ಯುದ್ಧದಲ್ಲಿ ತೊಡಗಿದರು. ವಿಜಯನಗರ ಸೈನ್ಯವು ಗೋಲ್ಕೊಂಡ ಪಡೆಗಳಿಂದ ಸೋಲನ್ನು ಅನುಭವಿಸಿತು. ಇದರ ಪರಿಣಾಮವಾಗಿ ಪಂಗಲ್ ಕೋಟೆಯನ್ನು ವಿಜಯನಗರದಿಂದ ವಶಪಡಿಸಿಕೊಳ್ಳಲಾಯಿತು. ಇದರ ಪರಿಣಾಮವಾಗಿ ರಾಯನು ಕೂಡ ಹಿಮ್ಮೆಟ್ಟಲಾಯಿತು. ಒಡಿಶಾದ ಗಜಪತಿಗಳು ಬಂಗಾಳದ ಆಂಧ್ರ ಮತ್ತು ಒಡಿಸ್ಸಾದ ಕೆಲವು ಭಾಗಗಳನ್ನು ಒಳಗೊಂಡ ವಿಶಾಲ ಭೂಮಿಯನ್ನು ಆಳಿದರು. ಇನ್ನು ಉಮ್ಮತ್ತೂರಿನಲ್ಲಿ ಕೃಷ್ಣದೇವರಾಯನ ಯಶಸ್ಸು ಒಂದು ದೇವರ ನಿಯಂತ್ರಣದಲ್ಲಿದ್ದ ಕರಾವಳಿ ಆಂಧ್ರ ಪ್ರದೇಶಕ್ಕೆ ಅವನ ಕಾರ್ಯಾಚರಣೆಯನ್ನು ಸಾಗಿಸಲು ಅಗತ್ಯವಾದ ಪ್ರಚೋದನೆಯನ್ನು ನೀಡಿತು. ವಿಜಯನಗರ ಸೈನ್ಯವು 1512ರಲ್ಲಿ ಉದಯಗಿರಿ ಕೋಟೆಯನ್ನು ಮುತ್ತಿಗೆ ಹಾಕಿ 1 ವರ್ಷದವರೆಗೆ ನಡೆಯಿತು ಮತ್ತು ಗಜಪತಿ ಸೈನ್ಯವು ಹಸಿವಿನಿಂದ ವಿಭಜನೆಯಾಯಿತು. ನಂತರ ಕೃಷ್ಣದೇವರಾಯನು ತನ್ನ ಪತ್ನಿಯರಾದ ತಿರುಮಲ ದೇವಿ ಮತ್ತು ಚಿನ್ನಮ್ಮ ದೇವಿಯರೊಂದಿಗೆ ತಿರುಪತಿಯಲ್ಲಿ ಪ್ರಾರ್ಥನೆ ಕೂಡ ಸಲ್ಲಿಸಿದರು. ನಂತರ ಗಜಪತಿ ಸೈನ್ಯವನ್ನು ಕೊಂಡವಿಡುವಿನಲ್ಲಿ ಭೇಟಿಯಾದರು. ಕೆಲವು ತಿಂಗಳುಗಳ ಕಾಲ ಮುತ್ತಿಗೆ ಹಾಕಿ ನಂತರ ಭಾರಿ ಸಾವು ನೋವುಗಳಿಂದ ವಿಜಯನಗರ ಸೈನ್ಯಗಳು ಹಿಮ್ಮೆಟ್ಟಲು ಕೂಡ ಆರಂಭಿಸಿದವು. ಹಾಗೂ ತಿಮ್ಮರಸು ಕೋಟೆಯ ಕಾವಲು ಇಲ್ಲದ ಪೂರ್ವದ್ವಾರಕ್ಕೆ ರಹಸ್ಯ ಪ್ರವೇಶ ದ್ವಾರವನ್ನು ಕಂಡುಹಿಡಿದನು
ಮತ್ತು ರಾತ್ರಿಯ ದಾಳಿಯನ್ನು ಪ್ರಾರಂಭಿಸಿದನು. ಇದು ಕೋಟೆಯನ್ನು ವಶಪಡಿಸಿಕೊಂಡು ಪ್ರತಾಪರುದ್ರ ದೇವನ ಮಗ ರಾಜಕುಮಾರ ವೀರಭದ್ರನನ್ನು ಸೆಳೆಯುವುದರೊಂದಿಗೆ ಕೊನೆಗೊಂಡಿತು. ನಂತರ ವಾಸರೆಡ್ಡಿ ಮಲ್ಲಿಕಾರ್ಜುನ ನಾಯಕ ಕೊಂಡವೀಡು ರಾಜ್ಯಪಾಲರಾಗಿ ಅಧಿಕಾರ ವಹಿಸಿಕೊಂಡರು. ಕೃಷ್ಣದೇವರಾಯ ಕಳಿಂಗದ ಮೇಲೆ ಆಕ್ರಮಣ ಮಾಡಲು ಯೋಜಿಸಿದನು. ಆದರೆ ಪ್ರತಾಪರುದ್ರನು ಈ ಯೋಜನೆಯನ್ನು ತಿಳಿದುಕೊಂಡು ಕಳಿಂಗ ನಗರ ಕೋಟೆಯಲ್ಲಿ ಇಂದಿನವರನ್ನು ಸೋಲಿಸಲು ತನ್ನದೇ ಆದ ಯೋಜನೆಯನ್ನು ರೂಪಿಸಿದನು. ತಿಮ್ಮರಸು ಪ್ರತಾಪರುದ್ರನ ಸೇವೆಯಿಂದ ತೆಲುಗು ತೊರೆದು ಬಂದವನಿಗೆ ಲಂಚ ನೀಡುವ ಮೂಲಕ ಪ್ರತಾಪರುದ್ರನ ಯೋಜನೆಯನ್ನು ಕಂಡುಹಿಡಿದನು. ವಿಜಯನಗರ ಸಾಮ್ರಾಜ್ಯ ಆಕ್ರಮಣ ಮಾಡಿದಾಗ ಪ್ರತಾಪರುದ್ರನನ್ನು ಗಜಪತಿ ರಾಜ್ಯದ ರಾಜಧಾನಿಯಾದ ಕಟಕ್ಗೆ ಓಡಿಸಲಾಯಿತು. ಪ್ರತಾಪರುದ್ರನು ಅಂತಿಮವಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಶರಣಾದನು ಮತ್ತು ತನ್ನ ಮಗಳು ರಾಜಕುಮಾರಿ ಜಗನ್ಮೋಹಿನಿಯನ್ನು ಕೃಷ್ಣದೇವನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಕೃಷ್ಣದೇವರಾಯನು ಕೃಷ್ಣಾ ನದಿಯ ಉತ್ತರಕ್ಕೆ ವಿಜಯನಗರ ಸಾಮ್ರಾಜ್ಯ ವಶಪಡಿಸಿಕೊಂಡ ಎಲ್ಲ ಭೂಮಿಯನ್ನು ಹಿಂದಿರುಗಿಸಿದನು. ಇದು ಕೃಷ್ಣಾ ನದಿಯನ್ನು ವಿಜಯನಗರ ಮತ್ತು ಗಜಪತಿ ರಾಜ್ಯಗಳ ನಡುವಿನ ಗಡಿಯಾಗಿ ಮಾಡಿತು. ಅನಂತರ ಕೃಷ್ಣದೇವರಾಯ 1510ರಲ್ಲಿ ಗೋವಾದಲ್ಲಿ ಪೋರ್ಚುಗೀಸರೊಂದಿಗೆ ಸ್ನೇಹ ಸಂಬಂಧವನ್ನು ಸ್ಥಾಪಿಸಿದನು. ಪೋರ್ಚುಗೀಸ್ ವ್ಯಾಪಾರಿಗಳಿಂದ ಬಂದೂಕುಗಳು ಮತ್ತು ಅರೇಬಿಯನ್ ಕುದುರೆಗಳನ್ನು ಕೂಡ ಪಡೆದನು. ವಿಜಯನಗರ ರಾಜಧಾನಿಗೆ ನೀರು ಸರಬರಾಜನ್ನು ಸುಧಾರಿಸಲು ಅವನು ಪೋರ್ಚುಗೀಸ್ ಪರಿಣಿತಿಯನ್ನು ಸಹ ಬಳಸಿಕೊಂಡನು. ಸಾಮ್ರಾಜ್ಯ ಮತ್ತು 5 ಡೆಕ್ಕನ್ ಸುಲ್ತಾನರ ಸಂಕೀರ್ಣ ಮೈತ್ರಿಗಳು ಅವನು ನಿರಂತರವಾಗಿ ಯುದ್ಧದಲ್ಲಿದ್ದನೆಂದು ಅರ್ಥೈಸಿದವು. ಒಂದು ದಂಡಯಾತ್ರೆಯಲ್ಲಿ ಅವನು ಗೋಲ್ಕೊಂಡವನ್ನು ಸೋಲಿಸಿ ಅದರ ಸೇನಾಧಿಪತಿ ಮಧುರಲ್ ಮುಲ್ಕ್ನನ್ನು ವಶಪಡಿಸಿಕೊಂಡನು. ಬಿಜಾಪುರ ಮತ್ತು ಅದರ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾನನ್ನು ಸೋಲಿಸಿದನು ಮತ್ತು ಬಹುಮನಿ ಸುಲ್ತಾನನನ್ನು 2ನೇ ಮೊಹಮ್ಮದ್ ಆದಿಲ್ ಶಾರ ಮಗನಿಗೆ ಪುನಃಸ್ಥಾಪಿಸಿದನು. 1520ರ ಮೇ 19ರಂದು ಅವನ ವಿಜಯನಗರ ಪ್ರಮುಖ ಘಟನೆ ಸಂಭವಿಸಿತು. ಅಲ್ಲಿ ಅವರು ರಾಯಚೂರು ಕೋಟೆಯನ್ನು ಇಸ್ಮಾಯಿಲ್ ಆದಿಲ್ ಶಾ ಅವರಿಂದ ವಶಪಡಿಸಿಕೊಂಡರು. ಇದರಲ್ಲಿ 16,000 ವಿಜಯನಗರ ಸೈನಿಕರು ಕೊಲ್ಲಲ್ಪಟ್ಟರು. ರಾಯಚೂರು ಕದನದ ಸಮಯದಲ್ಲಿ ಪಿಮ್ಮಸಾನಿ ನಾಯಕರ ಸೇನಾಧಿಪತಿ ಪಿಮ್ಮಸಾನಿ ರಾಮಲಿಂಗ ನಾಯ್ಡು ಅವರ ಸಾಹಸಗಳನ್ನು ಕೂಡ ಕೃಷ್ಣದೇವರಾಯ ಗುರುತಿಸಿ ಶ್ಲಾಘಿಸಿದರು. ಇನ್ನು 7 ಲಕ್ಷ ಕಾಲಾಳು ಸೈನಿಕರು ಮತ್ತು 32,600 ಅಶ್ವ ಸೈನ್ಯ ಮತ್ತು 550 ಆನೆಗಳನ್ನು ಬಳಸಲಾಗಿದೆ ಎಂದು ಹೇಳಲಾಗುತ್ತದೆ. ಈ ನೇತೃತ್ವದಲ್ಲಿ ಒಂದು ವೇಳೆ ಪೋರ್ಚುಗೀಸ್ ತುಕಡಿ ಅಗ್ನಿಶಾಮಕ ಶಸ್ತ್ರಾಸ್ತ್ರಗಳ ಬಳಕೆಯೊಂದಿಗೆ ಕೋಟೆಯನ್ನು ವಶಪಡಿಸಿಕೊಳ್ಳಲು ಸಹಾಯ ಮಾಡಿತು. ಕೃಷ್ಣದೇವರಾಯನು ರಾಯಚೂರಿನ ಬಹುಮನಿ ಸೇನಾಧಿಪತಿಗಳ ಮೇಲೆ ಕ್ರೂರವಾಗಿ ವರ್ತಿಸಿದನು. ಅನೇಕ ಬಹುಮನಿ ಸೇನಾಧಿಪತಿಗಳು ಮತ್ತು ತಮ್ಮ ಭೂಮಿಯನ್ನು ಕಳೆದುಕೊಂಡರು ಮತ್ತು ಇತರ ಮುಸ್ಲಿಂ ರಾಜರು ಅವನ ಯಶಸ್ಸಿನ ಬಗ್ಗೆ ಕೇಳಿ ಚಕ್ರವರ್ತಿಯ ಬಳಿಗೆ ದೂತರನ್ನು ಕಳುಹಿಸಿದನು ಮತ್ತು ಅವರಿಂದ ಅಹಂಕಾರ ಉತ್ತರವನ್ನು ಪಡೆದನು. ಆದಿಲ್ ಶಾ ತನ್ನ ಬಳಿಗೆ ಬಂದು ನಮಸ್ಕರಿಸಿ ಅವನ ಪಾದಕ್ಕೆ ಮುತ್ತಿಟ್ಟರೆ ಮತ್ತು ಕೃಷ್ಣದೇವರಾಯನು ತನ್ನ ಆಳ್ವಿಕೆಯಲ್ಲಿ ಅವನು ತನ್ನ ಮಂತ್ರಿಗಳ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣವನ್ನು ಇಟ್ಟುಕೊಂಡಿದ್ದನು ಮತ್ತು ದುಷ್ಕೃತ್ಯಗಳನ್ನು ಮಾಡಿದ ಯಾವುದೇ ಪ್ರತಿಯೊಂದು ಮಂತ್ರಿಯೊಂದಿಗೆ ಕಠಿಣವಾಗಿ ವರ್ತಿಸಿದನು. ಮದುವೆ ಶುಲ್ಕದಂತಹ ಅಸಹ್ಯಕರ ತೆರಿಗೆಗಳನ್ನು ಅವನು ರದ್ದುಗೊಳಿಸಿದನು ಹಾಗೂ ಆದಾಯವನ್ನು ಹೆಚ್ಚಿಸಲು ಅವನು ಹೊಸ ಭೂಮಿಯನ್ನು ಕೃಷಿಗೆ ಒಳಪಡಿಸಿದನು. ಕೆಲವು ಪ್ರದೇಶಗಳನ್ನು ಅರಣ್ಯನಾಶ ಮಾಡಲು ಆದೇಶಿಸಿದನು ಮತ್ತು ವಿಜಯನಗರದ ಸುತ್ತಲೂ ನೀರಾವರಿಗಾಗಿ ನೀರನ್ನು ಪಡೆಯಲು ದೊಡ್ಡ ಪ್ರಯಾಣದ ಕೆಲಸವನ್ನು ಕೈಗೊಂಡನು. ವಿಜಯನಗರಕ್ಕೆ ಭೇಟಿ ನೀಡಿದ ಫೇಜ್ ಮುನಾಜ್ ಮತ್ತು ಬಾರ್ಬರೋಸರಂತಹ ವಿದೇಶಿ ಪ್ರಯಾಣಿಕರು ಅವನ ಆಡಳಿತದ ಬಗ್ಗೆ ದಕ್ಷತೆ ಮತ್ತು ಅವನ ಆಳ್ವಿಕೆಯಲ್ಲಿ ಜನರ ಸಮೃದ್ಧಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಸಾಮ್ರಾಜ್ಯದ ಆಡಳಿತವನ್ನು ತನ್ನ ಮುಕ್ತ ಮೌಲ್ಯದಲ್ಲಿ ಸೂಚಿಸಲಾದ ಮಾರ್ಗಗಳಲ್ಲಿ ನಡೆಸಲಾಯಿತು. ರಾಜನು ಯಾವಾಗಲೂ ಧರ್ಮದತ್ತ ದೃಷ್ಟಿ ಇಟ್ಟು ಆಳಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಜನರ ಕಲ್ಯಾಣದ ಬಗ್ಗೆ ಅವರ ಕಾಳಜಿಯು ಸಾಮ್ರಾಜ್ಯದಾದ್ಯಂತ ಅವರ ವ್ಯಾಪಕ ವಾರ್ಷಿಕ ಪ್ರವಾಸಿಗಳಂತ ಸಾಕಷ್ಟು ಸಾಬೀತಾಗಿದೆ. ಈ ಸಮಯದಲ್ಲಿ ಅವರು ಎಲ್ಲರನ್ನೂ ವೈಯಕ್ತಿಕವಾಗಿ ಅಧ್ಯಯನ ಮಾಡಿದರು ಮತ್ತು ಜನರ ಕುಂದುಕೊರತೆಗಳನ್ನು ಪರಿಹರಿಸಲು ಮತ್ತು ದುಷ್ಟರನ್ನು ಶಿಕ್ಷಿಸಲು ಪ್ರಯತ್ನಿಸಿದರು. ತಮ್ಮ ಜನರ ಆರ್ಥಿಕ ಪ್ರಗತಿಯನ್ನು ಉತ್ತೇಜಿಸಲು ಕೃಷ್ಣದೇವರಾಯ ಸಾಕಷ್ಟು ಅಭಿವೃದ್ಧಿಯನ್ನು ಕೆಲಸಗಳನ್ನು ಮಾಡಿದ್ದಾರೆ. ಹೌದು ವೀಕ್ಷಕರೇ, ನೀವು ಕೂಡ ಶ್ರೀ ಕೃಷ್ಣದೇವರಾಯರ ಅಭಿಮಾನಿಗಳಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ನಮಸ್ಕಾರ.